ಇವತ್ ನಾವು ದೈವಿಕ ವಾಸ್ತುಶಿಲ್ಪಿ ಭಗವಾನ್ ವಿಶ್ವಕರ್ಮರ ಈ ಚಿತ್ರದ ಹಿಂದಿನ ಕಥೆಯನ್ನ ನೋಡೋಣ. ಈ ಚಿತ್ರ ಒಂದು ಅದ್ಭುತ ಕಥೆಯನ್ನೇ ಹೇಳುತ್ತೆ. ಬನ್ನಿ, ಈ ದೈವಿಕ ಕುಶಲಕರ್ಮಿಯ ಬಗ್ಗೆ ಮತ್ತಷ್ಟು ತಿಳಿಯೋಣ. ಮೊದಲಿಗೆ ನಮ್ಮ ಗಮನ ಹೋಗೋದು ಚಿತ್ರದ ಮಧ್ಯದಲ್ಲಿರುವ ಭಗವಾನ್ ವಿಶ್ವಕರ್ಮರ ಮೇಲೆ. ಅವರ ಮುಖದಲ್ಲಿರೋ ಶಾಂತಭಾವ ಮತ್ತು ತೀಕ್ಷ್ಣ ನೋಟ ನೋಡಿ, ಇದು ಅವರ ಜ್ಞಾನ, ಏಕಾಗ್ರತೆಯ ಸಂಕೇತ. ಅವರ ತಲೆಯ ಮೇಲಿದೆ ನೋಡಿ ಒಂದು ಸುಂದರವಾದ ಚಿನ್ನದ ಕಿರೀಟ. ಅದರಲ್ಲಿರೋ ಕೆತ್ತನೆಗಳೇ ಅದ್ಭುತ. ಹೂಮಾಲೆ, ಬೆಲೆಬಾಳೋ ಆಭರಣಗಳು, ಇವೆಲ್ಲ ಅವರ ದೈವಿಕತೆ ಮತ್ತು ಕುಶಲಕರ್ಮಿಯ ವ್ಯಕ್ತಿತ್ವವನ್ನ ತೋರಿಸುತ್ತೆ. ಈಗ ಕಿರೀಟದ ಹಿಂದಿರೋ ಆ ಒಂದು ವಿಶೇಷ ಅಂಶದ ಬಗ್ಗೆ ನೋಡೋಣ. ಕಿರೀಟದ ಹಿಂದೆ ಮನುಷ್ಯನ ಮುಖವಿರೋ ಸೂರ್ಯನಿದ್ದಾನೆ. ಅದರ ಚಿನ್ನದ ಕಿರಣಗಳು ಸಿಂಹಾಸನದ ಜೊತೆ ಬೆರೆತಿವೆ. ಹಾಗಾದ್ರೆ ಈ ದೈವಿಕ ಸೃಷ್ಟಿಕರ್ತನ ಉಪಕರಣಗಳು ಯಾವುವು? ಹಿನ್ನೆಲೆಯಲ್ಲಿ ನೋಡೋಣ ಬಲ್ಲಿ. ಸಿಂಹಾಸನದ ಅಕ್ಕಪಕ್ಕ ಅವರ ಕೆಲಸದ ಸಾಮಗ್ರಿಗಳಿವೆ. ಇವು ಅವರ ಕುಶಲಕರ್ಮದ ಸಂಕೇತ. ಇವು ಬರೀ ಅಲಂಕಾರಕ್ಕಿಟ್ಟಿರೋದಲ್ಲ, ಇವು ಸೃಷ್ಟಿ ಮತ್ತು ಕೌಶಲ್ಯದ ನಿಜವಾದ ಪ್ರತೀಕಗಳು. ಇಲ್ಲಿ ನೋಡಿ, ಪೇಂಟ್ ಬ್ರಷ್, ಇಕ್ಕಳ, ಹೀಗೆ ಕಲೆ ಮತ್ತು ನಿರ್ಮಾಣದ ಹಲವಾರು ಸಾಮಗ್ರಿಗಳಿವೆ. ಹೌದು, ಇಲ್ಲೇ ಇರೋದು ವಿಶೇಷ. ದೈವತ್ವವನ್ನು ನಮ್ಮ ದಿನನಿತ್ಯದ ಉಪಕರಣಗಳ ಜೊತೆ ಜೋಡಿಸಲಾಗಿದೆ. ಕರಕುಶಲತೆಯ ಪ್ರತಿಯೊಂದು ವಿವರದಲ್ಲೂ ದೈವತ್ವ ಇರುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಒಟ್ಟಾರೆ ಈ ಚಿತ್ರ ಸೃಷ್ಟಿಕರ್ತ ಮತ್ತು ಸೃಷ್ಟಿಯ ನಡುವಿನ ಒಂದು ಅದ್ಭುತ ಸಂಬಂಧವನ್ನು ತೋರಿಸುತ್ತೆ. ಹಾಗಾದ್ರೆ ನಮ್ಮ ಕಲೆ ಮತ್ತು ಕೌಶಲ್ಯ ದೈವತ್ವಕ್ಕೆ ಹೇಗೆ ಒಂದು ರೂಪ ಕೊಡುತ್ತೆ ಅಲ್ವಾ?